ವಿಧಾನ ಪರಿಷತ್ ಕಲಾಪವನ್ನು ಫೆಬ್ರವರಿ 4ರವರೆಗೆ ವಿಸ್ತರಣೆ ಮಾಡಲು ತೀರ್ಮಾನಿಸಲಾಗಿದೆ. ಕಲಾಪದ ಆರಂಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಈ ವಿಷಯ ತಿಳಿಸಿ, ಫೆಬ್ರವರಿ 4ರವರೆಗೆ ಮೇಲ್ಮನೆ ಕಲಾಪ ನಡೆಯಲಿದ್ದು, ನಾಳೆ ಕಲಾಪ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಳಿಕ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಚರ್ಚೆ ಮುಂದುವರೆಯಿತು. ಆರ್ಎಸ್ಎಸ್ ಮತ್ತು ಮಹಿಳೆಯರ ಕುರಿತು ಅಸಂಸ್ಕೃತವಾಗಿ ಮಾತನಾಡಿದ್ದ ಕಾಂಗ್ರೆಸ್ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಸದಸ್ಯರು ಆಗ್ರಹಿಸಿದರು. ನಿಂದನೆಗಳನ್ನು ನಾವು ಕೇಳಿಸಿಕೊಂಡ್ರು. ಅದಾದ ಮೇಲೆ ತಾವು ರೂಲಿಂಗ್ ಕೊಟ್ರಿ. ನಾವು ರೂಲಿಂಗ್ ಅನ್ನು ವಿರೋಧ ಮಾಡಲಿಲ್ಲ, ಆದ್ರೆ ನಮ್ಮ ಬೇಡಿಕೆ ಈಡೇರಲಿಲ್ವಲ್ಲ. ಆ ಕಾರಣದಿಂದ ನಮಗೂ ಕೂಡ ನೋವಿದೆ. ನಮಗೆ ಹೇಗೆ ನನ್ನನ್ನು ನಿಂದಿಸಿದ್ರು ಅಂತಂದ್ರೆ, ಏನ್ರಿ ನೀವೆಲ್ಲಾನು ಇಡೀ ನಾವು ವ್ಯವಸ್ಥೆಯಲ್ಲಿದ್ದೇವೆ, ಹೆಣ್ಣು ಮಕ್ಕಳ ಬಗ್ಗೆ ಇಂಥದ್ದನ್ನು ಮಾತಾಡಿದ್ರು ನೀವು ಇದನ್ನ ಸಹಿಸ್ಕೊಳ್ತೀರ, ನಾವ್ ಯಾಕೆ ಬರ್ಬೇಕು ಸದನಕ್ಕೆ, ನಾವ್ ಯಾಕೆ ಬರ್ಬೇಕು ಇಲ್ಲಿ ಅಂತ ಕೇಳಿದ್ರು ನನಗೆ. ಈ ರೀತಿ ಎಲ್ಲ ಈ ಸದನದ ಒಳಗಡೆ ನಡೆಯತಕ್ಕಂಥ ನಡವಳಿಕೆಗಳು ಇವಲ್ಲ. ಆ ಕಾರಣದಿಂದ ಮಾನ್ಯ ಸಭಾಪತಿಗಳೇ, ನಮ್ಮ ಮನವಿಯನ್ನ ತಾವು ಸ್ವೀಕಾರ ಮಾಡಬೇಕು. ಇದು ಇನ್ನೆಲ್ಲೂ ಈ ರೀತಿ ನಡೆಯಬಾರದು ಒಳಗಡೆ. ಅದಕ್ಕೆ ಅವರನ್ನ ನೀವು ಸಸ್ಪೆಂಡ್ ಮಾಡೋದೇ ಸರಿಯಾದ ಕ್ರಮ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಬಳಿಕ ಸಭಾಪತಿ ಬಸವರಾಜ ಹೊರಟ್ಟಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಚರ್ಚೆಗೆ ಅವಕಾಶ ಕಲ್ಪಿಸಿದರು. ಸರಿ, ರೂಲಿಂಗ್ ಕೊಟ್ಟಿನಿ, ಆ ರೂಲಿಂಗ್ ಮೇಲೆ ಯಾವುದು ಒತ್ತಾಯ ಮಾಡಬೇಡಿ. ನಮ್ಮ ಸದನದ ಮುಂದೆ ಬಹಳಷ್ಟು ಕೆಲಸಗಳಿದಾವ. ರಾಜ್ಯಪಾಲರು ಒಂದನೇ ಮಾತಾಡಬೇಕು, ಜನ ಬಾಳದಾರ. ಅದಕ್ಕೆ ದಯಮಾಡಿ ಇದನ್ನ ಇಲ್ಲಿಗೆ ತೀರ್ಮಾನ ನಾನು ಏನು ಕೊಟ್ಟಿನಿ, ಆ ತೀರ್ಮಾನಕ್ಕೆ ದಯಮಾಡಿ ಎಲ್ಲರೂ ಭದ್ರಾಗಿ ನಡೀಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ತನ್ನ ರಾಜ್ಯದಲ್ಲಿ ಸದಸ್ಯ ಐವಾನ್ ಡಿಸೋಜಾ, ರಾಜ್ಯಪಾಲರ ಜಂಟಿ ಭಾಷಣದಲ್ಲಿ ರಾಜ್ಯದ ಪ್ರಗತಿಯನ್ನು ಬಿಂಬಿಸಲಾಗಿದೆಯೇ ಹೊರತು ಕೇಂದ್ರದ ವಿರುದ್ಧ ವೃಥಾ ಆರೋಪಕ್ಕೆ ಬಳಸಿಕೊಂಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಲಿಕ್ಕೋಸ್ಕರನೇ ಭಾಷಣವನ್ನ ಮಾಡಿಸಿದ್ದೀರಿ ಅಂತ ಹೇಳುವಂತ ಏನು ಜನರಿಗೆ ಭಾವನೆ ಇದೆ, ಅದು ತಪ್ಪು ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ. ನಮ್ಗೆ ನೋಡಿ, ವಿಧಾನಸಭೆ ಕಲಾಪವನ್ನು ಫೆಬ್ರವರಿ 4ರವರೆಗೆ ವಿಸ್ತರಿಸಲಾಗಿದ್ದು, ಫೆಬ್ರವರಿ 2ರಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿಯವರು ಉತ್ತರ ನೀಡಲಿದ್ದಾರೆ. ಫೆಬ್ರವರಿ 3 ಮತ್ತು 4ರಂದು ಸರ್ಕಾರದಿಂದ ಸ್ವೀಕರಿಸಲಾದ ಅಧಿಕೃತ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದ್ದು, ಅದೇ ದಿನ ಬುಧವಾರ ಮುಖ್ಯಮಂತ್ರಿಯವರು ಉತ್ತರ ನೀಡಲಿದ್ದಾರೆ.